ಸರ್, ಇವಾಗ ನಮ್ಮ ಜೊತೆಗೆ ಏನು ಸಂತ್ರಸ್ತ ಅಂದರೆ ನೊಂದ್ರ ಯುವತಿಯ ತಾಯಿಯಾದಂತಹ ನಮಿತಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಿನ್ನೆ ಏನು ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಅವರು ನಿಮ್ಮ ಮನೆಗೆ ಭೇಟಿ ನೀಡಿರುವಂತದ್ದು ಏನೆಲ್ಲ ಆಯ್ತು ಅಂದ್ರೆ ಅಲ್ಲಿ ಏನೆಲ್ಲ ಹೇಳಿದ್ದಾರೆ ಅವರು ಸಾಂತ್ವನವನ್ನ? ಅಂದ್ರೆ ಮಗಳಿಗೆ ಇದು ಇನ್ನು ನೀನು ಕುಗ್ಗಬೇಡ, ನಿಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಕಾನೂನು ಮುಖಾಂತರ. ಕಾನೂನು ಕೋರ್ಟ್ ಅಲ್ಲಿ ಇರುವ ಕಾರಣ ನಾವು ನಾನಂತದೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ತಾಯಿಯಾಗಿ ನಿನ್ಗೆ ಯಾವತ್ತೂ ನಾನು ಸಪೋರ್ಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ಎಜುಕೇಶನಿಗೂ ನಾನು ಇದ್ ಮಾಡ್ತೇನೆ, ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಂದ್ರೆ ಮುಂದೆ ನಿಮ್ಮ ಕಾನೂನು ಹೋರಾಟ ಯಾವ ರೀತಿಯಾಗಿರ್ತದೆ ಅಂತ? ಕಾನೂನು ಮುಖಾಂತರ ಯಾರೆಲ್ಲ ನಮ್ಗೆ ಹೋರಾಟಕ್ಕೆ ಇದ್ ಮಾಡ್ತಾರೋ ಅವ್ರ ಜೊತೆ ನಾನಿದ್ದೇನೆ. ಈಗ ಪ್ರತಿಭಾ ಕುಲೈ ಅವರು ಹೇಳಿದ್ದಾರೆ, ನೆಕ್ಸ್ಟ್ ಕಾನೂನು ಹೋರಾಟ ಮಾಡುದಾದ್ರೆ ಬರ್ತೀರಾ ನೀವು? ಹೋಗ್ತೇವೆ ಮೇಡಮ್, ಯಾಕಂದ್ರೆ ನಮ್ಗೆ ಕಾನೂನು ಮುಖಾಂತರ ಏನು ಹೋರಾಟ ಮಾಡ್ಬೇಕು ಅದನ್ನೆಲ್ಲ ಮಾಡೇ ಮಾಡ್ತೇವೆ.